ರಚನೆ ನೋಡಿ. ಇವತ್ತು ತುಂಬ ಒಂದು ಬಾಣಂತಿ ಲೇಹಗಳಿತ್ತಲ್ಲ, ಬಾಣಂತಿಯವರು ತಗೊಳ್ಳೋದಲ್ಲದೆ ನಾರ್ಮಲ್ ಜನ ಸಹ ನೋಡು ಆರೋಗ್ಯಕ್ಕೆ ಒಳ್ಳೆದಾದ್ರೆ ನಾವು ಸಹ ತಿನ್ನುವಂತೇಳಿ ಅವ್ರು ಸಹ ಆರ್ಡ್ರ್ ಕೊಡೋದು ಶುರು ಮಾಡಿದರು. ನೋಡಿ ಇದು ಮೆಂತೆ ಲೇಹ, ಇದು ನೋಡಿ ಶುಂಠಿ ಲೇಹ, ಇದು ಮುಂಚು ಕಜುಪು, ಬಾಳೆ ಹೂವಿದ್ದು, ಡ್ರೈ ಫ್ರೂಟ್ಸ್ ಲಡ್ಡು, ಇದು ನೋಡಿ ತೆಂಗಿನ ಹೂವಿದ್ದು ಅಂದರೆ ತೆಂಗಿನ ಸಿಂಗಾರ ಇತ್ತಲ್ಲ, ಇದಂತೂ ಅಷ್ಟು ಒಳ್ಳೆದಂತೆ ನಮ್ಮ ಆರೋಗ್ಯಕ್ಕೆ. ಬಾಣಂತಿಯರಿಗೆ ಹೇಗೂ ಆಯ್ತಲ್ಲ, ನಾವು ಸಹ ನಾರ್ಮಲ್ ಆಗಾಗ ಒಂದೊಂದು ಸ್ಪೂನ್ ದಿನ ಒಂದೊಂದು ಸ್ಪೂನ್ ತಿಂದರೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ ನಮಗೆ ಬಾಡಿ ಒಳಗೆ ಕೆಲಸ ಮಾಡುತ್ತಿದ್ದು ತೆಂಗಿನ ಸಿಂಗಾರ ಹೂವಿದ್ದು. ಹಾಗೆ ನೋಡಿ 4 ಬಗೆ ಲೇಹಗಳು, ಅಂಟಿನುಂಡೆ, ಮತ್ತು ನೋಡಿ ಇಂಡಿಗೋ ಅರ್ಧ kg, ನೋಡಿ ಒಂದು ಆಯಿಲ್, ಆ್ಯಂಟಿ ಹೇರ್ ಫಾಲ್ ಆಯಿಲ್, ಒಂದು ಹೈಬಿಸ್ಕಸ್ ಶ್ಯಾಂಪು ಅವರಿಗೆ, ಮತ್ತು ನೋಡಿ ಇದು ಪೇಯ್ನ್ ಆಯಿಲ್, ಲಿಪ್ ಜೆಲ್, ಕಾಜಲ್ ಮಹಾರಾಷ್ಟ್ರಕ್ಕೆ, ಇದಿಷ್ಟ ಐಟಮು ಮಹಾರಾಷ್ಟ್ರಕ್ಕೆ. ಇದು ನೋಡಿ ಮತ್ತು ಮ್ಯಾಂಗೋ ಪಾಪಡ್ ಇವರಿಗೆ, ಮ್ಯಾಂಗೋ ಪಾಪಡ್ ಸಹ ಆಯಿತಾ. ಮತ್ತು ಇದು ನೋಡಿ ಶಿವಮೊಗ್ಗಕ್ಕೆ ಶ್ಯಾಂಪು. ಹಾಗೆ ಈ ಲೇಹಗಳೊಟ್ಟಿಗೆ ನನ್ನ ಪ್ರಾಡಕ್ಟ್ಸ್ ಎಲ್ಲ ತುಂಬ ಹೋಗುತ್ತೆ, ಎಲ್ಲರಿಗೂ ತುಂಬ ಇಷ್ಟ ಆಗ್ತಾಯಿತ್ತು. ಎಲ್ಲೆಲ್ಲಿಗೋ ಗೋವಾ, ಮಹಾರಾಷ್ಟ್ರ, ಫಾರಿನ್ಗಳಿಗಂತೂ ಲೇಹಗಳ ಬಾಣಂತಿ ಐಟಮ್ ಫುಲ್ ಒಂದು ಸೆಟ್ ಹೋಗುತ್ತೆ. ಮೊನ್ನೆ ಜರ್ಮನಿಗೆ ಹೋಯ್ತು, ಇನ್ನು ಸಿಂಗಾಪುರಕ್ಕೆ ಒಂದು ಆರ್ಡ್ರ್ ಇತ್ತು, ಅಮೆರಿಕಾಗೆ ಒಂದು ಆರ್ಡ್ರ್ ಇತ್ತು. ಹಾಗೆ ನನ್ನ ಐಟಮ್ ಎಲ್ಲ ಸಹ ಎಲ್ಲರಿಗೂ ತುಂಬ ಇಷ್ಟ ಆಗ್ತೈತೆ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು. ಅಂದರೆ ಯಾವ್ದಾದ್ರು ಕ್ವಾಲಿಟಿ ಮೇಂಟೈನ್ ಮಾಡಿರೋದಕ್ಕೆ ಸಾಧಾರಣ ಎಲ್ಲರಿಗೂ ಇಷ್ಟವೇ ಆಗುತ್ತದು. ಹಾಗೆ ಲೇಹಗಳು ಒಂದು ಮೆಂತೆ ಲೇಹ ಅಂತೂ ನಮಗೆ ಬೆನ್ನು ನೋವಿಗೆ ಅಂತೂ ತುಂಬ ಒಳ್ಳೆಯದು. ಅಂದರೆ ನಮಗೀಗ ನಾರ್ಮಲ್ ಬಾಯಿಗೆ ರುಚಿ ಆಗ್ತದೆ, ನಮಗೆ ಆರ್ಡಿನರಿ ಪೀಪಲ್ಗೆ ಅಂತ ಅಂದರೆ ಬೆನ್ನು ನೋವಿಗಿಂತ ಮೇಲೂ ಬಾಯಿ ರುಚಿಗೆ ತುಂಬ ಅಂದರೆ ತುಂಬ ರುಚಿ. ಬಾಣಂತಿಯರಿಗಂತೂ ತುಂಬ ಉಪಯೋಗ, ಬೆನ್ನು ನೋವಿಗೆ ಖಂಡಿತ ಕಡಿಮೆ ಆಗ್ತದೆ ಬಾಣಂತಿಯರಿಗೆ ಮೆಂತೆ ಲೇಹ ಒಂದು. ಮತ್ತು ತೆಂಗಿನ ಹೂವು, ತೆಂಗಿನ ಸಿಂಗಾರದ್ದು ತುಂಬ ಚೊಗರಲ್ಲ, ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ನಮ್ಗೆ ಸಹ ಏನಾದ್ರು ವಿಷ ತುಂಬಿಕೊಂಡಿದ್ರೆ ಎಲ್ಲ ಸಹ ಹೊರಗೆ ಹೋಗಿಬಿಡುತ್ತೆ. ಮತ್ತು ಗೋಂದ್ರಡ್ಡಿ ಹೇಗೆ ಗೊತ್ತಲ್ಲ ಎಲ್ಲರಿಗೂ, ಬೆನ್ನು ನೋವಿಗೆ ಅದು ಸಹ. ಹಾಗೆ ಲೇಹಗಳು, ಶುಂಠಿ ಲೇಹ ಅಂತೂ ಶೀತ ಕೆಮ್ಮ ಆಗದಾಗೆ ನಮ್ಮನ್ನು ತಡೀತು ಬಾಣಂತಿಯರಿಗೆ. ನಾವು ಸಹ ಈ ಮಳೆಗಾಲದಲ್ಲಿ ದಿನ ತಿಂದರೆ ಅಷ್ಟು ಒಳ್ಳೆಯದು. ಮುಂಚೆ ಕಜು ಸಹ ಹಾಗೆ ರಿಚ್ ಅದರಲ್ಲಿ ಕಬ್ಬಿಣಾಂಶ, ಅದಕ್ಕೆ ಬಾಣಂತಿಯರಿಗೆ ಕೊಡ್ತಾರೆ. ನಮಗೆ ಬಾಯಿ ರುಚಿಗೆ ಅಷ್ಟು ಲಾಯಕ್ ಆಗ್ತದೆ, ತುಂಬ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡ್ತಾ ಇಲ್ಲ, ಹಾಗಾಗಿ ತುಂಬ ರುಚಿಯಾಗುತ್ತೆ. ಈ ಲೇಹಗಳ 5 ಐಟಮು ತುಂಬ ಅಂದರೆ ತುಂಬ ನಮಗೆ ಡೈಲಿ ಸಹ ತಿಂದರೂ ಸಹ ಅಷ್ಟು ಒಳ್ಳೆಯದು. ಅಂದರೆ ನಾನು ಮತ್ತೆಂತ ಅಲ್ಲ ಹೇಳೋದು, ಈ ಲೇಹಗಳು ಖಾಲಿ ಬಾಣಂತಿಯರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಸಹ ತುಂಬ ಇಷ್ಟ ಆಗ್ತಾ ಇತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೆ. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತೂ ಮರೆಯಲೇಬೇಡಿ. ಥ್ಯಾಂಕ್ ಯು.